ಮುಂದುವರಿತಾ ಧನುರ್ರಾಶಿ. ಧನುರ್ರಾಶಿಗೆ ಷಷ್ಠದಲ್ಲಿ ಕುಜ ಸಪ್ತಮಕ್ಕೆ ಬರ್ತಾನೆ. ರವಿಯು ಅಷ್ಟಮಕ್ಕೆ ಬಂದು ನವಮಕ್ಕೆ ಬರ್ತಾನೆ. ಗುರುವಿನ ಅನುಕೂಲ ಇಲ್ಲ. ಚತುರ್ಥ ಪಂಚಮ ಶನಿಯ ಸಂಚಾರದ ವರ್ಷ ಆಲ್ರೆಡಿ ಶುರು ಇದೆ. ಗುರುವಿನ ಬಲ ಇಲ್ಲದೆ ಇರೋದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕೊರತೆ. ರುದ್ರಾಭಿಷೇಕ, ರುದ್ರನ ಆರಾಧನೆ, ರುದ್ರಕ್ಷೇತ್ರಗಳ ದರ್ಶನ, ಗುರುವಾರದಂದು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಮತ್ತು ಈಶ್ವರ ದೇವರ ದರ್ಶನ, ಪ್ರದಕ್ಷಿಣಾ ನಮಸ್ಕಾರ ಎರಡೂ ಮಾಡಬಹುದು. ರಾಯರ ಸೇವೆಯನ್ನು ಮಾಡಿ, ಈಶ್ವರ ದೇವರ ದೇವಸ್ಥಾನಕ್ಕೂ ಹೋಗಿ ಅಲ್ಲೂ ಕೂಡ ನಮಸ್ಕಾರ ಸೇವೆಯನ್ನು ಮಾಡಿ ಅವತ್ತು ಒಪ್ಪತ್ತು ಮಾಡಬಹುದು. ಗುರುವಿನ ಬಲ ಇಲ್ಲದೇ ಇರೋದು ಒಂದು ಕಾರಣ. ಎರಡನೇದಾಗಿ ಧನುರಾಶಿಗೆ ಗುರುವೇ ಈಶ್ವರನೇ ಕಾರಕತ್ವ ಇರತಕ್ಕಂತಹ ದೇವತೆ. ಸೊ ಹಾಗಾಗಿ ಗುರುವಾನುಗ್ರಹವನ್ನು ಸಂಪಾದನೆ ಮಾಡಬೇಕು. ಆದಾಯ ಪರವಾಗಿಲ್ಲ, ಮಧ್ಯಮಗತಿಯಲ್ಲಿರ್ತದೆ. ನಾನಾ ಬಗೆಯ ಪ್ರಯಾಣಗಳಿಗೂ ಕೂಡ ಕಾರಣವಾಗ್ತದೆ. ಸಪ್ತಮಾಷ್ಟಮದಲ್ಲಿ ಗ್ರಹರ ಸಂಚಾರ ಇದ್ದಾಗ ಕುಜ, ರವಿ ಇತ್ಯಾದಿಗಳ ನಾನಾ ಬಗೆಯ ಸಂಚಾರಗಳು, ಪ್ರವಾಸಗಳು ಮತ್ತು ಕಾರ್ಯನಿಮಿತ್ತ ಮಾಡ್ತಕ್ಕಂತಹ ಕೆಲಸಕ್ಕೋಸ್ಕರ ಮಾಡ್ತಕ್ಕಂಥ ಸಂಚಾರಗಳು, ಇದರಿಂದೆಲ್ಲ ಸ್ವಲ್ಪ ಬಳಲಿಕೆ ಉಂಟಾಗ್ತದೆ. ಸೊ ಆರೋಗ್ಯದ ಬಗ್ಗೆಯೂ ಕೂಡ ಗಮನವನ್ನು ವಹಿಸಬೇಕು. ಸರಿಯಾದ ಸಮಯದಲ್ಲಿ ಆಹಾರ ಎಲ್ಲಂದರಲ್ಲಿ ತಿಂತಕ್ಕಂತಹದ್ದು ಈಗ ಜಾಸ್ತಿ ಆಗಿದೆ. ಅದನ್ನೆಲ್ಲ ಸ್ವಲ್ಪ ಗಮನ ಇಟ್ಟುಕೊಂಡು ಮುಂದುವರಿದರೆ ಆರೋಗ್ಯಕ್ಕೆ ಏನು ಅಂಥ ಅಪಾಯ ಆಗೋದಿಲ್ಲ. ಸ್ವಲ್ಪ ಜಾಗ್ರತೆ ಇರಲಿ. ರುದ್ರದೇವರ ಶ್ರೀ ರಾಘವೇಂದ್ರ ಗುರುಗಳ ಸೇವೆಯನ್ನು ಹೆಚ್ಚು ಮಾಡ್ತಾ ಮುಂದುವರಿತಕ್ಕಂಥದ್ದು ಧನುರ್ರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.